ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಐ ವಾಚ್ ಲಾಟ್ ಆಫ್ ತೆಲುಗು ಆ್ಯಂಡ್ ಮಲಯಾಳಂ ಫಿಲಮ್ಸು. ನನಗೆ ಭಾಷೆ ಅರ್ಥ ಆಗಲ್ಲ, ಬಟ್ ನೋಡ್ತೀನಿ. ಮಲಯಾಳಂ ಫಿಲಮಲ್ಲಿ ಸ್ಟೋರಿ ಬೇಸ್ಡ್ ಇರ್ತದೆ. ತೆಲುಗು ಫಿಲಮಲ್ಲಿ ಇಟ್ಸ್ 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 ಫ್ಯಾಂಟಾಸ್ಟಿಕ್. ಲೈಕ್ ಮೊನ್ನೆ ಪುಷ್ಪ ಬಂತು, 2 ಬಂತು. ಎಂಥ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಮೇಡಮ್. ಇವರು 300 ಚಿತ್ರ 400 ಚಿತ್ರ ಮಾಡೋದು ಬದಲು ವರ್ಷಕ್ಕೆ ಕೇವಲ ಒಂದು 50 ಚಿತ್ರ ಮಾಡಿ, ವರ್ಕ್ ಮಾಡಿ, ಆ ಸ್ಟೋರಿ ಮೇಲೆ ವರ್ಕ್ ಮಾಡಿ. ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಟು ಬಿ ವರ್ಕ್, ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಟು ಬಿ ಗಿವನ್ ಇಂಪಾರ್ಟೆಂಟ್. ನನ್ನ ದುಡ್ಡಿದೆ, ಯಾವುದೋ ರಿಯಲ್ ಎಸ್ಟೇಟು, ಒಬ್ರು ಯಾರೋ ಬಂಡವಾಳ ಹಾಕ್ತೀವಿ ಒಂದು 10 ಕೋಟಿ ಅಂತಂದ್ರೆ ಯಾರೋ ಪ್ರೊಡ್ಯೂಸರ್ ರೆಡಿ ಆಗ್ತಾನೆ. ದಿಸ್ ನೋ ಹೋಮ್ ವರ್ಕ್, ದಿಸ್ ನೋ ರಿಸರ್ಚ್. ಆಮೇಲೆ ಒಂದಷ್ಟು ಕಾಲಾವಕಾಶ ಕೊಡ್ಬೇಕು ಮೇಡಮ್. ಜನನ ನೀವು ಬೇಡಿ ಕರ್ಕೊಂಬರೋದು ಬದಲು ಜನನೇ ಹುಡ್ಕೊಂಬರ್ಬೇಕು ಥಿಯೇಟ್ರಿಗೆ. ಆ ಒಂದು ರೀತಿಯಲ್ಲಿ ಫಿಲಮ್ ಮಾಡಿದ್ರೆ ಖಂಡಿತವಾಗಿ ನೋಡ್ತಾರೆ ಮೇಡಮ್. ಎಲ್ಲೋ ಒಂದು ಕಡೆ ರೀಲ್ ಇದೆ ನಮ್ಮ ಹತ್ರ, ಯಾರೋ ಹೀರೋಯಿನ್ ಸಿಕ್ಕರು, ಯಾರೋ ಹೀರೋ ಸಿಕ್ಕರು, ಸುತ್ತಾಕ್ರೆ ಮೇಡಮ್. ಇಟ್ಸ್ ವೆರಿ ಡಿಫಿಕಲ್ಟ್ ಮೇಡಮ್. KGF 1500 ಕೋಟಿ 2000 ಕೋಟಿ, ಇಟ್ಸ್ ಎ ಬ್ರ್ಯಾಂಡ್ ರೆಕಾರ್ಡ್. ಸಮಯ ತೊಗೊಂಡು ಮಾಡಿದಂಥ ಅದು ಡೈರೆಕ್ಟರ್ ಆಗಿರ್ಬೋದು, ಅವ್ರಿಗೆ ಇಟ್ಸ್ ವರ್ತ್ ಮೇಡಮ್. ವಾಚಿಂಗ್ ಇಟ್ಸ್ ವರ್ತ್. ಆ ರೀತಿ ಸಿನಿಮಾಗಳು ಅಥವಾ ನಾನ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ಬೋದು ಮೇಡಮ್. ಮಲಯಾಳದಲ್ಲಿ ನಾನ್ ಕಮರ್ಷಿಯಲ್ ಯಾರೋ ಹೀರೋ ಗೊತ್ತಿಲ್ಲ, ಹೀರೋಯಿನ್ ಗೊತ್ತಿರಲ್ಲ ಅಂಥ ಸಿನಿಮಾಗಳು ಬರ್ತವೆ. ವಿ ವಾಚ್ ಇಟ್. ಪುಷ್ಪ ಎಂಥ ಫಿಲಮ್ ನಮ್ಗೆ ನಿಜವಾಗ್ಲೂ ಇಟ್ಸ್ ಅಮೇಝಿಂಗ್ ಟು ವಾಚ್ ದಮ್. ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಅದಕ್ಕಿಂತ ಒಳ್ಳೆ ಫಿಲಮ್ಗಳನ್ನ ನಮ್ಮ ಕನ್ನಡಿಗರು ಮಾಡಲಿ ಅಥವಾ ಡೈರೆಕ್ಟರ್ಸ್ ಮಾಡಲಿ ಅನ್ನೋದು ನಮ್ಮ ವಿಚಾರ. ಕಂಟೆಂಟ್ ಕೊರತೆ ಅಂತ ಹೇಳ್ತಿದ್ದೀವಿ. ಹೌದು ಮೇಡಮ್. ಈಗ ಎಲ್ಲೋ ಗಾಂಧಿನಗರದಲ್ಲಿ ಯಾವುದೋ ಸಣ್ಣ ಹೋಟ್ಲಲ್ಲಿ ಕೂತ್ಕೊಂಡು ಇವರು ಸ್ಟೋರಿ ಬರೆಯೋದು ಬದಲು ಆ ತೀರ್ಥಹಳ್ಳಿಗೋ, ಶಿವಮೊಗ್ಗಕ್ಕೋ, ಅಥವಾ ಕಮ್ಮಣ್ಗುಂಡಿಗೋ, ಅಥವಾ ಎಲ್ಲೋ ಊಟಿಗೋ ಎಲ್ಲೋ ಹೋಗಿ ಕೂತ್ಕೊಂಡ್ರೆ ಕ್ರಿಯೇಟಿವಿಟಿ ಬೇಕು ಮೇಡಮ್. ಸ್ಟೋರಿನಲ್ಲಿ ಕ್ರಿಯೇಟಿವಿಟಿ ಬೇಕಾಗಿದೆ. ಮಲಯಾಳದಲ್ಲಿ ಕ್ರಿಯೇಟಿವಿಟಿ ಇದೆ ಮೇಡಮ್, ಆ ಸ್ಟೋರಿ ಬೇಸ್ಡ್ ಇರ್ತದೆ. ಆಮೇಲೆ ತೆಲುಗುಲಂತೂ ಇಟ್ಸ್ ಅಮೇಝಿಂಗ್. ಆ ಡೈಲಾಗ್ಸ್ ಈ ಥರ ಅನ್ನೋದು ಇಟ್ಸ್ ಆ ಪುಷ್ಪದಲ್ಲಿ ಅವನು ಹೀರೋ ಅನ್ನೋದು. ಮತ್ತು ಆ ಒಂದು ರಾಜಕೀಯಕ್ಕೋಸ್ಕರ ಒಬ್ಬ ಸ್ಮಗ್ಲರು ಪ್ರಮೋಟ್ ಮಾಡೋದಿದೆಯಲ್ಲ, ರಾಜಕೀಯ ಬದಲಾವಣೆ ಮಾಡೋದಿದೆಯಲ್ಲ. ಐ ಮೀನ್ ವಿ ಎಕ್ಸ್ಪೆಕ್ಟ್ ಸಚ್ ಟೈಪ್ ಆಫ್ ಸ್ಟೋರೀಸ್ ಮಾಡೋಣ. ವೈ ನಾಟ್ ಇನ್ ಕರ್ನಾಟಕ? ಯಾಕೆ ಆ ರೀತಿ ಸ್ಟೋರಿ ರೈಟರ್ಸ್ ಇಲ್ಲ? ಯಾಕೆ ಆ ಥರ ಬೀಳ್ತೀರಾ? ಯಾಕೆ ಆ ಥರ ಬಿದ್ದು ಸುಮ್ಮನೆ ಏನೋ 15 ಸಲ 20 ದಿವಸ ಅದನ್ನು ಶೂಟ್ ಮಾಡಿ ಯಾರನ್ನೋ ಕರ್ಕೊಂಬಂದು ಜನಗಳಿಗೆ ನೀವು ಕನ್ನಡ ನೋಡಲ್ಲ ಅನ್ನೋದ್ರೆ ಕನ್ನಡ ನೋಡೋ ರೀತಿ ಮಾಡಿ ವರ್ಷಕ್ಕೊಂದೇ ಸಿನಿಮಾ ಮಾಡಿ. ಬಟ್ ಆದರೆ ಜನ ಹುಡ್ಕೊಂಬರ್ಬೇಕು. ನಾವು ಬ್ಲ್ಯಾಕಲ್ಲಿ ಟಿಕೆಟ್ ತಗೊಂಡು ನೋಡಿದಂಥ ಪರಿಸ್ಥಿತಿ ಮತ್ತೆ ಬರಲಿ ಅಂತ ನಾವೆಲ್ಲ ಆಶಿಸ್ತೀವಿ ಮೇಡಮ್. ಇಟ್ ಹ್ಯಾಸ್ ಟು ಹ್ಯಾಪನ್ ಮೇಡಮ್. ನಾವು ಜನಗಳನ್ನ ಬ್ಲೇಮ್ ಮಾಡೋದಲ್ಲ. ಜನಗಳ ಮನ್ಸು ಮಾಡಿದ್ರೆ ಬೆಳೆಸ್ತಾರೆ, ಜನಗಳ ಮನ್ಸು ಮಾಡಿದ್ರೆ ಅಳ್ಸಾಕ್ಬಿಡ್ತಾರೆ. ಈಗ ನೋಡಿ, ಬೊಮ್ಮಾಯಿ ಮಗನ ಸೋಲ್ಸಿದ್ರು, ಅಳಿಸ್ಬಿಟ್ರು. ಕುಮಾರಸ್ವಾಮಿ ಮಗನ ಅಳಿಸ್ಬಿಟ್ರು. ಜನ ಬೆಳೆಸ್ಬೇಕು ಅನ್ನೋ ಯಾವ ಸ್ಥಿತಿಲಿದ್ರು, ಯಾವ ಮಟ್ಟಿಗೆ ಬೆಳ್ಕೊಂಡು ಹೋಗಿದ್ದಾರೆ. ಈಸ್ ಅ ಮೋಸ್ಟ್ ಡಿಮ್ಯಾಂಡಿಂಗ್ ಆಕ್ಟರ್ ಇನ್ ಸೌತ್ ಇಂಡಿಯಾ. ನನಗೆ ಹೇಳಲಿಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈಸ್ ಸಚ್ ಅನ್ ಅಮೇಝಿಂಗ್ ಆಕ್ಟರು. ಆ ಥರ ಸಬ್ಜೆಕ್ಟ್ ಇಟ್ಕೊಂಡು ವೈ ನಾಟ್ ಮ್ಯಾಮ್ ಮಾಡಲಿ ಅಂತ ನಾನು ಆಶಿಸ್ತೀವಿ ಮೇಡಮ್.